ರಂಗನಾಥ್ ಇಲ್ಲಿ ವರದಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲ ನಾಯಕರನ್ನ JDU ನಾಯಕರನ್ನು ಮಾತಾಡಿಸ್ತೀವಿ. ಅದರ ಜೊತೆಗೆ RJD ಕಾರ್ಯಕರ್ತರನ್ನು ಮಾತಾಡ್ತಂಥ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳ ಬಗ್ಗೆ ಬಿಹಾರದ ನಾಯಕರ, ಬಿಹಾರದ ಕಾರ್ಯಕರ್ತರ ಅಥವಾ ಬಿಹಾರದ ಕಟ್ಟಕಡೆಯ ವ್ಯಕ್ತಿಯ ಒಂದು ಅಭಿಪ್ರಾಯ ಹೇಗಿತ್ತು ಅಂದರೆ, ಇದು ಒಂದು ರೀತಿ ಕೂಗುಮಾರಿ ಅರೆ ಸತ್ಯ ಅನ್ನೋ ರೀತಿ ಮಾತನಾಡಿದ್ದಾರೆ. ಅಂದರೆ ಹೌದು, ಅರೆ ಸತ್ಯ, ಇದು ಪೂರ್ತಿ ಸತ್ಯ ಅಲ್ಲ. ಯಾಕೆಂದರೆ ಪ್ರಜಾಪ್ರಭುತ್ವ ಸಾಕಷ್ಟು ಬೆರಗುಗಳನ್ನು, ಅಚ್ಚರಿಗಳನ್ನು ನೀಡಿದೆ. ಹೀಗಾಗಿ ನಾವು ಕೊನೆ ತನಕ ವೇಟ್ ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ಇಬ್ಬರು, ಅಂದರೆ JDU ಕಾರ್ಯಕರ್ತರು ಅತಿಯಾಗಿ ಸೆಲೆಬ್ರೇಷನ್ ಏನು ಮಾಡ್ತಾ ಇಲ್ಲ. ಈಗಾಗಲೇ ಎಕ್ಸಿಟ್ ಪೋಲ್ಗಳು ಬಂದ್ಬಿಟ್ಟಿದೆ, ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ, 140 ಸೀಟ್ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಂತ ಸಂಭ್ರಮ ತುಂಬ ಜೋರಾಗಿಲ್ಲ, ಎಲ್ಲ ತಯಾರಿ ಅಂತೂ ಮಾಡ್ಕೊಂಡಿದ್ದಾರೆ. ಕಾರ್ಯಕರ್ತರು ಸಹಜವಾಗಿ ವಿಶ್ವಾಸದಲ್ಲಿದ್ದಾರೆ. ಅಟ್ ದ ಸೇಮ್ ಟೈಮ್ RJDಲಿ ಮನೋಬಲ ಸ್ವಲ್ಪ ಕಡಿಮೆ ಇದೆ. ಆದರೆ ಅವರೆಲ್ಲರೂ ಕೂಡ ಒಂದು ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಕಳೆದ ಬಾರಿ ನೆಕ್ ಟು ನೆಕ್ ಆಗಿತ್ತು. ಈ ಬಾರಿ ಕೂಡ ಅಂಥದ್ದೇ ಒಂದು ಸನ್ನಿವೇಶ ಬರುತ್ತೆ. ಅದರಲ್ಲೂ ಕೂಡ ಹಬ್ಬ ಅಂದರೆ 1-2% ಅಷ್ಟು ವ್ಯತ್ಯಾಸ ಆಗ್ಬೋದು ಅನ್ನೋಂಥದ್ದು ಕೂಡ ಇದೆ. ಜೊತೆಗೆ ಅಂಡರ್ ಕರೆಂಟ್ ಅಂದರೆ ತಳಮಟ್ಟದಲ್ಲಿ ಇವತ್ತಿಗೂ ಆ್ಯಂಟಿ ಇನ್ಕಂಬೆನ್ಸಿ ಇದೆ ಅನ್ನುವಂಥ ಮಾತನ್ನು RJD ನಾಯಕರು ಬಲವಾಗಿ ನಂಬ್ತಾ ಇದ್ದಾರೆ. ಹೀಗಾಗಿ ಯಾರು ಏನೇ ಹೇಳಿದ್ರು ಕೂಡ ಈ 2% ವೋಟ್ ಶಿಫ್ಟ್ ಏನಾಗುತ್ತೆ ಅದರ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಜೊತೆಗೆ ಕಳೆದ ಬಾರಿ ಯಾವ ರೀತಿ ಮತಗಳ ವಿಭಜನೆ ಆಗಿತ್ತು, ಈ ಬಾರಿ ಆ ರೀತಿಯಂಥ ವಿಭಜನೆಗಳು ಪ್ರಮುಖವಾಗಿ ಗಠಬಂಧನ್ಗಾಗಲ್ಲ ಅನ್ನುವಂಥದ್ದು RJD ವಿಶ್ವಾಸ. ಅಟ್ ದ ಸೇಮ್ ಟೈಮ್ JDU ಕೂಡ ಈಗಾಗಲೇ LJPಯ ಪಕ್ಷವನ್ನು, ಅಂದರೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಕ್ಷ ಏನಿದೆ, ಅವರ ಪುತ್ರ ಏನು ಮುನ್ನಡೆಸ್ತಾ ಇದ್ದಾರೆ, ಕಳೆದ ಬಾರಿ ಸಪ್ರೇಟಾಗಿ ನಿಂತಿದ್ರು. ಸುಮಾರು 200ಕ್ಕೂ ಅಧಿಕ ಸೀಟ್ಗಳು ನಿಂತಿರು. 42 ಸೀಟ್ಗಳಲ್ಲಿ JDUಗೆ ನೇರವಾಗಿ ಡ್ಯಾಮೇಜ್ ಮಾಡಿದರು. ಹೀಗಾಗಿ NDA ಕೂಡ ಒಂದು ವಿಶ್ವಾಸದಲ್ಲಿದೆ. ಆ ಬಾರಿ ಏನು ವಿಘಟನೆ ಆಗಿತ್ತು, ಏನು ತೊಂದರೆ ಆಗಿತ್ತು, ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇನ್ನೊಂದರೆ ಕೌಂಟಿಂಗ್ ಬಗ್ಗೆ ಹೇಳೋದಾದರೆ, AN ಕಾಲೇಜ್ ಅನ್ನುವಂಥ ಒಂದು ಕಾಲೇಜ್ ಇದು ರಂಗನಾಥ್, ಇಲ್ಲಿ ಕೌಂಟಿಂಗ್ ನಡೀತಾ ಇದೆ. ಈಗಾಗಲೇ ಭದ್ರತಾ ಪಡೆಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸುಮಾರು 4300ಕ್ಕೂ ಅಧಿಕ ಟೇಬಲ್ಗಳು ಬಿಹಾರದಾದ್ಯಂತ ಈಗಾಗಲೇ ಕೌಂಟಿಂಗ್ ಮಾಡಲಾಗ್ತದೆ. ಇದ್ರ ಜೊತೆಗೆ ಭದ್ರತಾ ಸಿಬ್ಬಂದಿ ಕೂಡ, ಯಾಕೆಂದರೆ ಇಲ್ಲಿ ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ ಪಾಟ್ನಾದ ಸುತ್ತಮುತ್ತ ಕೂಡ ಇದೆ. ಯಾಕೆಂದರೆ RJD ಕೂಡ ನಿನ್ನೆ ಮಾತನಾಡ್ತಾ ನೇರವಾಗಿ ಹೇಳಿದ್ದಾರೆ, ಏನಾದರೂ ಕೂಡ ಅಹಿತಕರ ಘಟನೆ ಆದರೆ ಅದಕ್ಕೆ ಸರ್ಕಾರವೇ ಜವಾಬ್ದಾರಿ ಅಂತ. ಯಾಕೆಂದರೆ ಕೌಂಟಿಂಗಲ್ಲಿ ಏನಾದರೂ ತೊಂದರೆ ಕೊಟ್ಟರೆ ಅಥವಾ ಅದನ್ನು ಮಿಸ್ಕೌಂಟ್ ಮಾಡಿದ್ರೆ ನಾವು ಕೂಡ ಜಾಗೃತರಾಗಿದ್ದೀವಿ ಅಂತ. ಜೊತೆಗೆ ಒಂದು ಪೋಸ್ಟರನ್ನು ಕೂಡ ನಿನ್ನೆ ಹಾಕಿದೆ. ಹಾಗೆ ಪೋಸ್ಟನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿದೆ. ಇದು ಬಿಹಾರ, ನಿಮ್ಮ ಆಟ ನಡೆಯಲ್ಲ ಅನ್ನುವಂಥದ್ದನ್ನು ಕೂಡ RJD ಹೇಳ್ತದೆ. ಹೀಗಾಗಿ ಅಷ್ಟು ಸೂಕ್ಷ್ಮ ಇದೆ. ಇದೆಲ್ಲವನ್ನು ಕೂಡ ತಡೆಗಟ್ಟೋದಕ್ಕೆ ಹೆಚ್ಚಿನ ಭದ್ರತೆಯನ್ನು ಹಾಕಲಾಗಿದೆ. ರಂಗನಾಥ್.